ಗಿಂಡಿ ತೋರಿಸಿ ದಾರಿ ತೋರಿಸಿ ದಾರಿ ತೋರಿಸಿ ದಾರಿ ನೋಡಿ ವಿಡಿಯೋಗೆ ಗುಡ್ 4 ಮಲೆ ದಾರಿ ಕ್ಲೀನ್ ಆಗುತ್ತಾ ಎಸ್ 100% ನೋಡಿ. ಇದೇನು ಬುಕ್ಕಿಂಗ್ ಮಾಡಿದಾರ ಹೆಂಗೆ ಅಂತ ನೀವು ತಂದಿರೋದು? ಏನು ಇವತ್ತಿನ ತರಬೇಕು ಅಂತಾನೆ ತಂದ್ರೆ ಹೆಂಗಿದೆ? ಲೀಟ್ರ್ ಕೊಟ್ಟಿತ್ತಂತ 35-40 ಕೊಟ್ಟಿರೋದಂತ. ಒಂದು ವೇಳೆ ಇದು ಲೊಕೇಶನ್ ಕಾಲಿಗ್ನೂರಿಂದ ನಿಮಗೆ ಹುಷಾರ್ರಿ. ಯಾವ ಸಾಹೇಬ್ರೆ ಯಾವ್ದು ಆಯ್ಕೆ ನಮಸ್ಕಾರ. ನಾನೇನೆ ಹಿಡಿದ್ರಲ್ಲ ಈ ಸರಿ. ಇದು ಆನೆ ಅಂದ್ರೆ ದಿಮ್ಮನ ಆನೆ ಸರ್. ಆರಲ್ಲಿದೆ. ಆರಲ್ಲ ಇದು? ಎರಡನೇ ಕರ ಹೆಣ್ಗರ ಹಾಕಿದೆ ಬೆಳಿಗ್ಗೆ. ಹೆಣ್ಗರ 5:30 6 ಗಂಟೆ ಹಾಕಿದೆ. ಆಮೇಲೆ ಒಂದ್ ಸ್ವಲ್ಪ ಹೊತ್ತು ಬಿಟ್ಟು ಕಸ ಎಲ್ಲ ಕ್ಲಿಯರ್ ಹಾಕಿದೆ. ಕಸನು ಕ್ಲಿಯರ್ ಆಗಿದೆ. ಕಸ ಎಲ್ಲ ಕ್ಲಿಯರ್ ಹಾಕಿದೆ. ಒಂದು 13 ಲೀಟರ್ ಅಷ್ಟು ಹಿಂಡಿದ್ದೀನಿ ಸರ್. ಗಿಬ್ನಾಲು ಹಿಂಡ್ಲೇಬೇಕು, ಇಲ್ಲ ಅಂದ್ರೆ ಆಗಲ್ಲ. ಭಾಳ ಬಿಡಬಾರ್ದು ಅಂತ ಹಿಂಡಿದ್ದೀನಿ. ನೋಡ್ರಿ ಬಂದೈತಲ್ರಿ. ಏನು ಇವತ್ತೇನು ತರಬೇಕು ಅಂತಾನೆ ತಂದ್ರೆ ಹೆಂಗಿದೆ? ಬಿಸಿಕೊಂದು 40 ಲೀಟರ್ ಹಾಲು ಬರೋಂಥ. ಹೌದಾ? ಹಾಂ 40 ಲೀಟ್ರ್ ಕೊಟ್ಟಿತ್ತಂತ, 35-40 ಕೊಟ್ಟಿರೋದಂತ. ಹಾಲು ಕೊಡುತ್ತೆ. ಬೇಬಿ ಬರಲ್ಲ ಬಾಕ್ಸ್. ಒಂದು ವೇಳೆ ಇದು ಲೊಕೇಶನ್ ಕಾಲಿಗ್ನೂರಿಂದ ನಿಮಗೆ ಹುಷಾರ್ರಿ. ಪೆಡಕಲ್ಲಿದ್ದವು ನಿಮಗೆ ಬಗ್ಗೋದಿಲ್ಲ ಬೇಗ. ತಡ್ರಿ ಜಾಸ್ತಿ ದೂರ ಹೋಗೋದು ಬೇಡ, ಯಾಕಂದರೆ ನಿಮ್ಮನ್ನು ಬೆಳೆಸಿತ್ತು. ಮೊದಲು ನೋಡ್ತಾ ಇರೋಂಥ ಹಸು ಖಂಡಿತ ಇದಕ್ಕೆ AVS ಸಿಮೆಂಟ್ಗಳನ್ನು ಹಾಕಿಸಿರ್ತಾರೆ. 100% ಅಂತಿಂಥ ಸಿಮೆಂಟ್ಗಳನ್ನು ಹಾಕ್ಸಲ್ಲ, ಇಳಿದಿದೆ. ಬಟ್ ಎಷ್ಟು ಚೆನ್ನಾಗಿ ಅಂದರೆ ಬ್ರೀಡು. ನಾನು ಏನು ಹೇಳಲ್ಲಪ್ಪ ಇದಕ್ಕೆ. ನೇರವಾಗಿ ಬನ್ನಿ ನೋಡ್ರಿ, ಒಂದು ಸತಿ ಗೊತ್ತಾಗುತ್ತೆ ಕಣ್ಣಾಡಿಸಿ. ಹುಷಾರ್ರಿ ಯಜಮಾನ್ರಿ, ನಾನು ಅದನ್ನ ಹೇಳ್ತಿರೋದು. ಬಿಡ್ರಿ ಸರಿ. ಕರ ಹಾಕಿತ್ತಾ? ಬರ್ರಿ ಸಾಹೇಬ್ರೆ, ಅಲ್ಲೊಂದು ಇಳಿತೈತಿ, ಬರ್ರಿ ತಗೊಳ್ರಿ ಸಾಹೇಬ್ ತಗೊಳ್ರಿ. ಅಲ್ಲಿ ನೋಡ್ರಿ ಒಳಗೆ ದಾರಿ ತೋರಿಸ್ಬಿಡ್ರಿ. ಹೋಗಿ ಬಂದೊಳಿದು 6 ಹಲ್ಲಿಂದು ಏನು ನೋಡ್ತಾ ಇದ್ದೀವಿ. ಕರು ಇದೆ, ಅದು ನೋಡ್ರಿ, ಅದು ಬಗ್ಗಲ್ಲ. ಕರು ಇರೋ ಜಾಗಕ್ಕೆ ಹೋಗ್ಲೇಬೇಕು. ಬಾಕ್ಸ್ ಏನ್ರಿ ಇದು ಬಾಕ್ಸ್? ಬಂದೊಳ್ಳೆ ಅವ್ರು ಎಷ್ಟೇ ಲೀಟ್ರ್ ಹೇಳಿ, ಆದರೆ ನಮ್ಮ ವಾತಾವರಣಕ್ಕೆ ಸೆಟ್ ಹಾಕ್ಕೊಂಡು ಮಾಡಿದರೆ ಒಂದು ಹೆಚ್ಚು ಕಡಿಮೆ ಎಷ್ಟು ಹಾಲು ತೆಗಿಬೋದು ಅನ್ನೋಂಥದ್ದೊಂದು ಕಾಮೆಂಟ್ ಮಾಡಿ. ಹೆಣ್ಗರು ಇದೆ, ಒಂದು ರೇಟ್ ಮಾಡ್ಕೊಂಡು ತೊಗೊಳೋದಾದರೆ ವಿಚಾರಿಸ್ತೀರಾ ನೋಡಿರಿ. ನಿಮ್ಮಲ್ಲಿ ಯಾರಾದ್ರು ಪೆಡಾಕ್ ಫಾರ್ಮ್ಗಳಿದ್ರೆ ಕಾಂಟ್ಯಾಕ್ಟ್ ಮಾಡ್ಕೊತೀರ, ನೋಡಿದ್ರೆ ತುಂಬ ಒಳ್ಳೆಯದು. ಹೆವಿ ಗಾತ್ರ ಹಸು, ಜೊತೆಗೆ ಅಡರು ಕೂಡ. ಅಡರ್ ಕಂಪ್ಯಾಕ್ಟ್ ನಿಮಗೆ ತೋರಿಸೋ ನಿಟ್ಟಿನಲ್ಲಿ ಹಿಂಗಿದೆ. ಹಾಂ ಸಾದಿನಾ? ಎಲ್ಲ ಸಾದಿ. ಏನು ಹಾಲು ಹಿಂಡಿದ್ದೀನಲ್ಲ ಸರ್. ದಾರಿ ತೋರಿಸಿ ದಾರಿ ನೋಡ್ಕೊಂಡು ವಿಡಿಯೋಗೆ ಗುಡ್. 4 ಮಲೆ ದಾರಿ ಕ್ಲೀನ್ ಆಗುತ್ತಾ ಎಸ್ 100% ನೋಡಿ. ಇದೇನು ಬುಕ್ಕಿಂಗ್ ಮಾಡಿದಾರ ಹೆಂಗೆ ಅಂತ ನೀವು ತಂದಿರೋದು? ನೀವು ಮುಳುಗೋಗ್ತೀರಿ ಅದ್ರ ಮುಂದೆ, ಕಾಣೋದಿಲ್ಲ. ಒಳ್ಳೆ ಕರು. ಏನೇ ಜಬಿ ಸ್ವಲ್ಪ ಕರು ಎಬ್ಬರಿಸು ನೋಡೋಣ. ಬಿಡ್ರಿ ಸಾಹೇಬ್ರೆ ಗುಡ್. ಇತ್ತು ಅಂತ ತಗೊಳ್ಳೋರಿಗೆ ಒಂದು ಬಿತ್ತಲ್ಲ ಕಸ ಸಾಕು. ಕ್ಲಾರಿಟಿ ಇದೆ, ವಿಡಿಯೋದಲ್ಲಿ ತೋರಿಸಿದ್ದಾರೆ ಯಾರೋ ಸೇಲ್ ಮಾಡೋರು. ನೀವೇನ್ರ ಮರೆ ಎಷ್ಟು ಕೊಡ್ಬೇಕಂತ ಆಸಕ್ತರು ಬಂದರೆ ನೀವು ರೇಟ್ ಮಾತಾಡಿ ಕೊಡ್ತೀರಿ. ನಮ್ಮ ವ್ಯೂವರ್ಸ್ ಕಟ್ತಾರೆ, ತಡೀರಿ ಬೆಲೆನ ರೇಟ್ನ. ನೀವು ಕಟ್ಟ್ರಿ ನೋಡೋಣ. ಕಾಮೆಂಟ್ ಹೋದ್ರಿ ಇವತ್ತು ಸರಿ. ಎಷ್ಟು ಅವರು ಹೇಳಿದ್ರೆ 20+ ಒಂದು ಲೆಕ್ಕ ತಗೊಳ್ಳೋಣ. ನಾವು ಒಂದು 20 ಮೇಲಿಂದ ಹಾಲು ತಗೊಳ್ಳೋಣ ಅವ್ರು ಹೇಳಿ. ಯಾಕಂದರೆ ಅವ್ರು ಕರೆದಿದ್ದಾರೆ ಗೀಬ್ನಲ್ಲಿ ಬೆಳಗ್ಗೆ 13 ಲೀಟ್ರ್ ಅಡ್ಡಿ ಇಲ್ಲ.
ಬಟ್ ನಮ್ಮ ವಾತಾವರಣಕ್ಕೆ ಸೆಟ್ ಮಾಡ್ಕೊಂಡು ನಾವು ಒಂದು 20 ಮೇಲೆ ಹಾಲು ಕರಿತೀವಿ ಅನ್ನೋದಾದ್ರೆ ಏನಾದ್ರು, ಅಥವಾ ನೀವು ಗೆಸ್ ಮಾಡಿ. ಅಡರ್ ತೋರಿಸಿದ್ದೀನಿ, ಹಸು ತೋರಿಸಿದ್ದೀನಿ. ಹಸು ಗಾತ್ರ ವೀಡಿಯೋದಲ್ಲಿ ನಮ್ಗೆ ಕಾಣೋದಿಲ್ಲ. ಹಾಂ, ಅಲ್ಲ ಆರೋಗ್ಯತೆ ಇದೆ, ಅದ್ರ ಬಗ್ಗೆ ನೋ ಡೌಟು. ಕ್ಯಾಲ್ಸಿಯಮ್ ಏನೋ ಡೌಟ್ ಇಲ್ಲ. ಹಸು ಬಗ್ಸೋಕ್ಕೆ ರೆಡಿ ಆಗ್ರಿ. ಅಂದರೆ ಹಾಲು ಏನು ಸಾದಿದೆ, ಅದು ತೋರಿಸಿದ್ರಲ್ಲ ಸಾಹೇಬ್ರಿಗೆ ಹಾಲು ಕರೆದು. ಅದು ತುಂಬ ಕರುವನ್ನು ಬಿಟ್ಟು ಒಂದು ಸೆಕೆಂಡ್ ಸರಿದಾಡಲ್ಲ. ಕರುವನ್ನು ಬಿಟ್ಟು ಕೊಡ್ತಾ ಇಲ್ಲ, ಅಷ್ಟು ಕೇರ್ ಮಾಡುತ್ತೆ ಹಸು. ನೋಡ್ತಾ ಇದ್ದೀರಲ್ಲ ಹೀಗೆ. ಆದರೂ ನಾನು ಗ್ರೇಟ್ ಅಂತೀನಿ ಸಾಹೇಬ್ರೆ. ಆಗತ್ರ ಅಷ್ಟು ದೂರದಿಂದ ಬಂದರು, ನಿಂತಿರೋದು ಗ್ರೇಟ್. ನಂಗೆ ಕ್ಯಾಲ್ಸಿಯಂ ಡೌನ್ ಆಗಿಬಿಡ್ತಾವೆ ಅನ್ಕೊಂತೀನಿ, ಬಟ್ ಆಗಿಲ್ಲ. ಕರು ಹಾಕಿದ ನಂತರ ಇವೆಲ್ಲ ಕಾಣಿಸ್ತವೆ. ಕ್ಯಾಲ್ಸಿಯಂ ಡೌನ್ ಆಗಿರ್ಬೋದು ಅಥವಾ ವಿಟಮಿನ್ಸ್ಗಳ ಕೊರತೆ ಆಗ್ಬೋದು. ಅದನ್ನು ನಾವು ಚೆನ್ನಾಗಿ ಕೇರ್ ಮಾಡ್ಬೇಕು. ನಮ್ಮ ಮನೇಲಿ ಹೆಂಗೆ ಬಾಣಂತಿನ ಕೇರ್ ಮಾಡ್ತೀವಿ, ಆ ಥರ ಬಾಣಂತಿನ ಕೇರ್ ಮಾಡ್ಬೇಕು ರೀ. ಸುಮಾರು ಜನ ತಂದು ಬಿಟ್ಟು ಕಟ್ಟಿ ಮಾರಾಟ ಮಾಡೋರು ಕಟ್ತಾರೆ. ಆ ಲೆವೆಲಿಗೆ ಮನೆಗೆ ಹೋಯ್ತು ಮಾಡ್ಕೋಬಾರ್ದು ಅನ್ನೋದು ಆಲೋಚನೆ. ನೋಡಿದ್ವಪ್ಪ, ಮೀಡಿಯಮ್ ಸೈಜ್ ನೋಡೋಣ ಅಂತ. ಎರಡಲ್ಲ ಹಾಲ್ ಬ್ಲ್ಯಾಕು, ಆಲ್ ಬ್ಲ್ಯಾಕ್, ಅಡರ್ ಕಂಪ್ಯಾಕ್ಟ್, ಪರ್ಫೆಕ್ಟು. ಪಡ್ಡೆ ಮಣಕ ಅನಿಸುತ್ತೆ ನನಗೆ. ಪಡ್ಡೆನಾ ಇದು? ಎಷ್ಟು? ಎರಡಲ್ಲ ಅಂದ್ರಲ್ಲ? ಎರಡಲ್ಲಿ ಮಣಕ. ಮೊದಲನೇ ಲ್ಯಾಕ್ಟೇಷನ್ ಬ್ರೀಡ್, ಮೊದಲನೇ ಸೂಲಿನ ಬ್ರೀಡ್. ಇಳಿಯೋಕ್ಕಂತೂ ಒಂದು 10-15 ದಿವಸ, ವಾರ ಟೈಮ್ ಇದೆ. ಅಡರ್ ಫಿಲ್ ಆಗಿದೆ ಈಗಲೇ. ಫಸ್ಟ್ನೇ ಸೂಲ್ ಅಂತ ಸಾಹೇಬ್ರು, ಅಡರ್ ಫುಲ್ ಆಗಿದೆ. ತೊಟ್ಟು ತೋರಿಸ್ತಾ ಇರೋದು ಮೊದಲನೇ ಸೂಲಿನ ಲೆವೆಲ್ಗೆ. ಸುಕ್ಕು ಗಟ್ಟಿಲ್ಲ, ನೀರತ್ತೆ. ಹಾಲಂತೂ 9% ಒಂದು 7-8 ಮೇಲೆ ಫಸ್ಟ್ ಲ್ಯಾಕ್ಟೇಷನ್ ಬರ್ಬೋದು. 5, 7, 8 ಮೇಲೆ ಬರ್ಬೋದಾ? ನಾವೆಲ್ಲ ಗೆಸ್ ಮಾಡ್ಬೇಕಷ್ಟೇ. ವ್ಯಾಪಾರದ ಹಸುಗಳು, ರೈತರ ಮನೆ ಹಸು ಆದ್ರೆ ನಾವು ಕರೆದಿದ್ವಿ ಅಂತ ಹೇಳ್ಬೋದು. ಅದಕ್ಕೆ ಒಂದು ಗೆಸ್ ಮಾಡ್ಬೋದು. ನಾವು ಪರ್ಫೆಕ್ಟಾಗಿ ಹೇಳಿ ಮಿಸ್ಗೈಡ್ ಮಾಡಬಾರ್ದು. ಹಾಗಾಗಿ ಸೌಕರ್ಯ ಇದು ಏನಾದರೂ ಹೇಳ್ರಿ ರೇಟ್ ಅತ್ಲಾಗೆ. 120 ಹೇಳ್ಬಿಟ್ರಾ? ಕೊಡೋದು ಹೇಳ್ರಿ. ಒಂದು 90-80 ಈ ಕಡೆ ಒಳಗೆ ಬರುತ್ತೆ ಅಂತ. ಯಾಕೆ ಇಷ್ಟೊಂದು ರೇಟ್ ಆಗಿದೆ? ಏನು ಹಿಂಗೆ ಸಮಾಚಾರ ನಿಮ್ದು? ಹಾಂ, ಮಹಾರಾಷ್ಟ್ರದಿಂದ ತಂದಿದ್ದು ಅಲ್ಲ, ಅದು ನೈಜ ಹೇಳ್ರಿ. ಬಟ್ 85-90 ಆಸುಪಾಸು ಸಿಗೋವಿದ್ರೆ, ಯಾವಿಲ್ಲ 85 ಆಸುಪಾಸು. ಇದು HF. ಓಕೆ. ಇನ್ನು ಇಳಿಯಕ್ಕೆ ಇದು ಲೂಸ್ ಇದೆ, ಅಡರ್ ಬಾಕ್ಸ್. ಹಾಂ, ಎಷ್ಟು ಸೂಲಿಂದ ಅಂದರೆ? ಕರಾಕಿದ್ರೆ 3ನೇದು. ಇನ್ನೇನು ಹಲ್ಲು ಬಾಯಿ ಗುಡಿ ಇರಬೇಕು. ಓಕೆ. ಹಸು ಕರು ಆಗ್ತಾ ಇದೆ, ಹಂಗಾಗಿ ಅದು ಸೌಂಡ್, ಅದು ಪೇನ್ಗೆ. ಓಕೆ, ಪಾಪ ನೋವುದು, ಪೇನು. 2ನೇ ಸೂರು ಮೂಲಕ ಇದೆ ಅಂತೆ, 6 ಇದೆ ಅಂತೆ. ಆದ್ಮೇಲೆ ಹಸುವಿನ ಬೆಲೆ ರೇಟ್ ಗಗನಕ್ಕೆ ಏರಿದೆ ಅಂತ ಗೊತ್ತು. ನೀವೆಲ್ಲ ಬೇಜಾರಾಗಿ ಕಾಮೆಂಟ್ ಹಾಕ್ತೀರ ಅನ್ನೋದು ಗೊತ್ತು. ಇಷ್ಟ ಆದರೆ ಯಾರಿಗೆ ಇಂಟ್ರೆಸ್ಟ್ ಇದೆ ನೋಡಿಕೊಂಡು ನಾನು ಹೇಳ್ತಾ ಮಾಡ್ಕೊಂಡು ತಗೊಳ್ತೀನಿ ಅನ್ನೋರಿಗೆ ಮುಂದಕ್ಕೆ ಬಂದುಬಿಡ್ರಿ. ಆಮೇಲೆ ಈಗ ಹಸು ಮಹಾರಾಷ್ಟ್ರದ ಅಂತ ಕೇಳಿದರೆ, ಹೌದು ಅವ್ರು ಹೇಳಿದ್ದಾರೆ, ಹೌದು ಅಲ್ಲಿಂದ ತರೋದು ಸರ್, ರೇಟ್ ಆಗಿದ್ದಾವೆ. ಆಸಕ್ತಿ ಇದ್ದರೆ ನೋಡಿ ತಗೊಳ್ಳಿ ಅನ್ನೋ ಮಾತು. ಇಳಿಯೋಕ್ಕೆ ಎಷ್ಟು ದಿನ ಬೇಕು ಸಾಹೇಬ್ರೆ? ಸರ್ 15 ದಿವಸ. ಚೆನ್ನಾಗಿದೆ ಕಣ್ರೆ, ಪರ್ಫೆಕ್ಟ್ ಲೆಗ್ ಸ್ಕೋರ್ ಇದೆ. ಅಂದರೆ ಕಾಲು ಕಂಬ ಚೆನ್ನಾಗಿದೆ. ತೊಟ್ಟು ಲೂಸ್, ಅಡರ್ ಲೂಸ್ ಇದೆ. ಅಡರ್ ಫಿಲ್ ಆಗೋಕ್ಕಂತೂ ಒಂದು ವಾರದ ಟೈಮ್ ತಗೊಳುತ್ತೆ ಸರ್. ರೆಸ್ಟ್ ಆಗಬೇಕು, 1 ಗಂಟೆ 2 ಗಂಟೆ ಮಕ್ಕೊಂಡು ಎದ್ರೆ. ಹೌದು, ನಾವು ಬೆಳಿಗ್ಗೆನೇ ತೆಗ್ದಿರ್ತೀವಿ ವೀಡಿಯೋಗಳನ್ನು. ಅದರಲ್ಲಿ ನಮಗೆ ಸಣ್ಣವು ಕಾಣ್ಬೋದು ವೀಡಿಯೋದಲ್ಲಿ. ನಾಳೆ ನೀವೇನು ಬಂದಾಗ ದೊಡ್ಡದು ಗಾತ್ರ ಕಾಣ್ಬೋದು, ಸಣ್ಣದಂತೂ ಕಾಣೋದಿಲ್ಲ. ನೋಡಿಕೊಂಡು ಆಯ್ಕೆ ಮಾಡ್ಕೊಳ್ಳಿ. ಅವ್ರು ಹೇಳಿದರೆ ಒಂದು ಎಡಬಲ ನೋಡ್ಕೊಂಡು ಮಾತಾಡ್ಕೊಂಬಿಡಿ. ಇನ್ನೊಂದು ಕರು ಹಾಕಿದೆ, ಹೆಣ್ಗರು ಹಾಕಿದೆ. ಕಂಗ್ರ್ಯಾಚುಲೇಷನ್, ಹೆಣ್ಗರು ಹಾಕಿದೆ. ನೀವು ತಗೊಂಡಿದ್ದು ಮಾತಾಡಿದ್ರ? ರೇಟ್ ಏನಾದ್ರು? ಹಾಂ, ಓಕೆ. ಅಲ್ಲ, ಇದನ್ನ ನೋಡ್ತಿದ್ರಿ ನೀವು, ಅದಕ್ಕೆ ಹೇಳಿದ್ನಪ್ಪ. ಹಾಂ, ಅಂತ ಬರ್ತಾವ ನಾವು ಸರಿ ಸಾಹೇಬ್ರೆ. ಇದು ಕರು ಹಾಕಿದೆ ಎಷ್ಟನೇ ಸೂಲಿಂದು? ಇದು 3 ಸಲ ಕರ ಹಾಕಿದ್ದು. 3 ಸಲ? ಪರವಾಗಿಲ್ಲ. ಕೇಳ್ತಾನೆ. ರೇಟ್ ಆಗತ್ತೆ ರೀ ಸಾಹೇಬ್ರೆ? ಅದು 130. ಇದು 130 ಅಂತ ನೋಡಪ್ಪ. 130 ಹೇಳಿದ್ರು ವ್ಯಾಪಾರಸ್ಥರು, ಅಂದರೆ ರೈತರು ತಗೊಳ್ಳೋರಿಗೆ. ಅವ್ರು ಮಾತಾಡ್ಕೊಂತಾರೆ ಬಿಡ್ರಿ, ಅದ್ರ ಬಗ್ಗೆ ಅಡ್ಡಿಲ್ಲ. ಹೇಳ್ತಾ ಮಾಡ್ಕೊತಾರೆ. ಹಿಂಗಿದೆ ಅಪ್ಪ. ಒಣ ಹುಲ್ಲು, ಇಣ ಹುಲ್ಲು ಮೇವು ತಿಂತಾ ಇದೆಯಲ್ಲ ಈ ಕಡೆ. ಮತ್ತು ನಿಮ್ಮಲ್ಲಿ ಸಿಗೋದೇ ಒಣ ಹುಲ್ಲು. ರೈತರ ಕಡೆ ಹೋದಾಗ ಒಳ್ಳೆ ಮೇವು, ಸೈಲೇಜ್ ಗಿಲೇಜ್ ಬಿದ್ದು ಚಂದ.
ಆ ಕಡೆ ಇತ್ತಲ್ಲ ಅದೇನು ರೀ ಸಕ್ಕರೆ ಏನು ಸರ್ ಅದೊಂದು ಐತೆ ನೋಡಿ. ಗಿರ್ ಕ್ರಾಸ್ ಒಂದಿದೆ, ನಾನು ನೋಡ್ತಾ ಇದ್ದೆ ಆಗ್ಲಿಂದ. ಹಾಂ, ಇದೊಂದು ಗಿರ್ ಕ್ರಾಸ್ ಬರುತ್ತೆ. HF ಮಿಕ್ಸ್ ಇದೆ. ಉದ್ದ ಇದೆ ಒಂಥರ, ಹೆಂಗಿದೆ ಗೊತ್ತಾ ಇದು? ಇದು ತಮಿಳ್ನಾಡು ಆಂಧ್ರ ಕಡೆ ಬರ್ತಾವಲ್ಲ ಈ ಜಲ್ಲಿಕಟ್ಟಿಗೆ ಆ ಥರ ಕಾಣ್ತಾ ಇದೆ. ನೋಡ್ತಾ ಇದ್ದಾರೆ ವಿಡಿಯೋದಲ್ಲಿ ಅಣ್ಣರು ಹೇಳ್ತಾರೆ, ಯಾರು ವಿಡಿಯೋ ಕಾಲಿಂಗ್ ಮಾಡಿದ್ದಾರೆ 50,000 ಯಾವುದೂ ಇಲ್ಲ ಅಂತ. ನಿಜ 50,000 ಯಾವುದೂ ಇಲ್ಲ ಸದ್ಯ. ಐದವೇನ್ರಿ 50,000 ಯಾವೂ ಇಲ್ಲ. 50,000 60,000 ಯಾವೂ ಇಲ್ಲ. ಓಕೆ, ಗಬ್ಬನ ಇದು? ಗಬ್ಬ ಸರ್. ಓಕೆ, 4 ಕಲ್ಲಿದೆ ಸರ್. 4 ಕಲ್ಲು ಪಡ್ಡೆ ಮಣಕ. HF ಎಣ್ಣೆ ಸುಲಿ ಇರಬೇಕು. ಗಿರು ಎಣ್ಣೆದಿರ್ಬೋದಾ? ಇರಲಿ. ಇಳಿಯೋಕ್ಕಂತೂ ಟೈಮ್ ಒಂದು ವಾರ, ಒಂದು ವಾರದಾಗೆ ಕರೆ ಹಾಕ್ಬೋದು. ಓಕೆ, ಇದಾದ್ರೂ ಮೋಸ್ಟ್ಲಿ ಒಂದು 70, 80, 90 ಬಿಟ್ಟರೆ ಇತ್ತು. ಹೆಂಗೆ ಮಾಡ್ತಾರೋ ಸಾಹೇಬ್ರು ಗೊತ್ತಿಲ್ಲ. ಹಾಂ, ಹಾಲಂತೂ ಒಂದು 5-6 ಮೇಲೆ ತೊಗೋಬೋದಲ್ಲ? ಓಕೆ, ರೆಡೇನಲ್ಲಿ ಬಂಧುಗಳು ಇರೋವಂಥದ್ದು ಒಂಥರ HF ಜರ್ಸಿ ಮಿಕ್ಸ್ ಥರ, ಬಟ್ ರೆಡೇನಲ್ಲಿ ಬರುತ್ತೆ ಅಂತೇಳಿ 3ನೇ ಕರ ಅಂತಂದ್ರಿ ಅಲ್ವಾ? 3ನೇ ಕರ ಇಳಿದ್ರೆ ಗಬ್ಬ ಇನ್ನೊಂದು 15 ದಿವಸನಾದರೂ ಬೇಕೇನೋ ಅನಿಸುತ್ತೆ ನಂಗೆ ಟೈಮು. ಅಡರ್ ಪ್ಯಾಕ್ಟ್ ಫುಲ್ ಆಗಬೇಕು. ಯಾವ್ದಾದ್ರು ಮೇಯಿಸ್ಲಿಕ್ಕೆ ಹೊರಗಡೆ ಹೊಡ್ಕೊಂಡು ಹೋಗ್ಸೋ ಓಕೆ, ಇದು ಅಡ್ಡಿ ಇಲ್ಲ, ಕ್ರಾಸ್ ಇದೆ. ನೀವೇನು ಕೊಟ್ಟಿಗೆಲೇ ಹಾಕಿಸ್ಕೋಬೇಕಂತ ಏನಾದ್ರು ಅನ್ಸುತ್ತೆ ಇದು ನೋಡಿದರೆ? ಹಂಗೆ ಅನ್ಸುತ್ತಲ್ರಿ ಸಾಹೇಬ್ರೆ? ಹೊರಗೆ ಒಯ್ಬೋದು ಆರಾಮಾಗಲ್ಲ, ಮೇಯಿಸ್ಬೋದು. ಇದು ಒಂದ್ರೊಳಗೆ ಒಂದ್ರ ಮೇಲೆ ಆಗುತ್ತೆ ಸಾಹೇಬ್ರೆ? ಒಂದ್ರೊಳಗೆ ಆಗುತ್ತೆ. ಒಂದು 85 ಬಂದ್ರೆ ಕೊಡ್ತೀವಿ ಸರ್. 85 ಅಂದರೆ 85 ಬಂದ್ರೆ ಬಿಡ್ತೀವಿ. ಸರಿ ಬಿಡಿ, ಸುಮ್ಮನೆ ಯಾಕೆ ಎಲ್ಲ ಸರ್ ಹೇಳೋದಲ್ಲ. ಹೌದು, ನಂಬರ್ ಹೇಳಿ ಸೋಕರ್ ಹಂಗೆ. 9448 9448 666 740 740. ಇದು ಕರಿಗ್ನೂರು ಸಾಹೇಬ್ರು ನಂಬರು, ನಮ್ಮ ಚನ್ನಗಿರಿ ತಾಲೂಕು, ದಾವಣಗೆರೆ ಜಿಲ್ಲೆ. ಆಸಕ್ತಿದಾರರು ಯಾರಿಗೆ ಆಸಕ್ತಿ ಇದೆ ಅವ್ರು ಮಾತ್ರ ಕಾಲ್ ಮಾಡ್ಕೊಳ್ರಿ. ಸುಮ್ಮನೆ ಎನ್ಕ್ವೈರಿಗೇನು ಬೇಡ ಅನಿಸುತ್ತೆ. ಆಮೇಲೆ ಅಂದಾಗೆ ಇಷ್ಟ ಇದ್ದರೆ ಡೈರೆಕ್ಟಾಗಿ ಬರ್ರಿ, ಡೈರೆಕ್ಟಾಗಿ ನೋಡ್ಕೊಳ್ರಿ. ಬೆಲೆ ಸೂಲು ಹಾಲಿನ ವ್ಯತ್ಯಾಸ ಆಗ್ಬೋದು. ಅದಕ್ಕೆ ಅಣ್ಣ ನೀವು ವಿಡಿಯೋದಲ್ಲಿ ಹಿಂಗೆ ಹೇಳಿದ್ದೆ ಅಂತಲ್ಲ, ಅದಕ್ಕೆ ನಾವು ಜವಾಬ್ದಾರಿ ಆಗೋದಿಲ್ಲ. ಆ ವ್ಯತ್ಯಾಸ ಆದರೆ ಅದಕ್ಕೆ ನೀವೇ ಹೋಗಿ ಮಾತಾಡಿಕೊಂಡು ನಿಮ್ಮ ಜವಾಬ್ದಾರಿಯಲ್ಲಿ ಖರೀದಿ ಮಾಡಬೇಕು. ಯಾವುದೇ ರೀತಿ ವ್ಯತ್ಯಾಸಗಳಿಗೆ ನಾವು ಜವಾಬ್ದಾರಿ ತೊಗೊಳಕ್ಕೆ ರೆಡಿ ಇರೋದಿಲ್ಲ. ಹಾಗಾಗಿ ಇದು ಮಾಹಿತಿಗಾಗಿ ಮಾತ್ರ ಈ ವಿಡಿಯೋ ಅನ್ನೋಂಥದ್ದು ನೆನಪಿರಲಿ. ಮತ್ತೊಂದು ವಿಡಿಯೋ ಜೊತೆ ಹಾಗೆ ಬರ್ತೀನಿ. ಅಲ್ಲಿವರೆಗೂ ನಾನು ಹೇಳೋದಿಷ್ಟೇ. ಟೇಕ್ ಕೇರ್, ಬಾಯ್.